Namaste friends, welcome to Dhuni Classes Javargi. Today we will be continuing the chapter that is class 9 polynomials, in which we will be studying about zero of a polynomial. Zero of a polynomial. Okay, let us consider a polynomial p of x is equal to ಯಾವುದೋ ಒಂದು polynomial consider ಮಾಡೋಣ ಅಂತ ನಮಗೆ ಏನು ಮನಸ್ಸಿಗೆ ಬರ್ತದೆ ಅಂತ ತಗೊಳ್ಳೋಣ 5x³ ಪ್ಲಸ್ 3x ಸ್ಕ್ವಯರ್ ಮೈನಸ್ 2x ಮೈನಸ್ 7 ಅಂತ ಐತಿ. ಏನೋ ಒಂದು ನಾನು ತಲೆಯೊಳಗೆ ಬಂತು, ನಾನು ಬರೆದೆ. ನನಗೆ ಏನು ಬೇಕಂತಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 1 ಅಂತ ತೊಂತೀನಿ. ನಾನು ಏನು ತೊಂತೀನಿ? ಎಕ್ಸ್ ಈಕ್ವಲ್ ಟು 1. ಅವಾಗ ಪಿ ಆಫ್ 1 ಇಸ್ ಈಕ್ವಲ್ ಟು ಏನಾಗ್ತದೆ ನೋಡಬೇಕು. ಪಿ ಆಫ್ 1 ಅಂತಂದ್ರೆ ಎಕ್ಸ್ ಇದ್ದರೆ ಏನು ಹಾಕ್ಬೇಕಂತ 1 ಹಾಕ್ಬೇಕಂತ. ಕ್ಯಾಡಲಿಂಗ್ ಎಕ್ಸ್ ಮೇ 1. ದಿಸ್ ಇಸ್ ಈಕ್ವಲ್ ಟು 5 ಬ್ರಾಕೆಟ್ ಏನದಿದು x³ ಅಂದ್ರೆ 1³ ಪ್ಲಸ್ 3 1 ಸ್ಕ್ವಯರ್ ಮೈನಸ್ 2 ಇಂಟು 1 ಮೈನಸ್ 7. ದಿಸ್ ಇಸ್ ಈಕ್ವಲ್ ಟು 5. 1³ ಅಂದ್ರೇನು? 1 ಇಂಟು 1 ಒನ್ನೇ ಬರ್ತದ. ಓಕೆ, ಇಂಟು 1 ಪ್ಲಸ್ 3 ಇಂಟು 1 ಮೈನಸ್ 2 ಇಂಟು 1 ಮೈನಸ್. ದಿಸ್ ಇಸ್ ಈಕ್ವಲ್ ಟು 5 1 ಪ್ಲಸ್ 3 1 ಮೈನಸ್ 2 1 7 ಆ್ಯಸ್ ಇಟ್ ಈಸ್. 5 ಪ್ಲಸ್ 3 8. ಓಕೆ, ಇವೆರಡು ಪ್ಲಸ್ ಇದು ಆ್ಯಡ್ ಮಾಡಿದೆ. ಎರಡು ಮೈನಸ್ ಇದ್ರೂ ಏನು ಮಾಡಬೇಕು? ಆ್ಯಡೇ ಮಾಡಬೇಕಿಲ್ಲ. ಹಾಂ, ಆ್ಯಡ್ ಮಾಡೋಣಂತ. 2 ಆ್ಯಂಡ್ 7 ಆ್ಯಡ್ ಮಾಡು 9. ಬಿಗ್ ನಂಬರ್ ಯಾವುದು ಎರಡರೊಳಗೆ? ಸಿಂಬಲ್ ಮೈನಸ್ ಅದ, ಮೈನಸ್. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. 9 ಒಳಗೆ 8 ಮೈನಸ್ ಮಾಡಿದ್ರೆ 1. ಬಿಗ್ ನಂಬರ್ ಸಿಂಬಲ್. ದೇರ್ ಫೋರ್ ಪಿ ಆಫ್ 1 ಈಸ್ ಈಕ್ವಲ್ ಟು ಮೈನಸ್ 1 ಅಂತ ಬರ್ತದೆ. ಅಂಡರ್ಸ್ಟುಡ್? ಓಕೆ, ಎಕ್ಸಾಂಪಲ್. ಈಗ ನಾವು ಎಕ್ಸ್ದಲ್ಲಿ 1 ತೊಗೊಂಡ್ವಿ, ಇದು ಬಂತು ಆನ್ಸರ್. ಎಕ್ಸ್ದಲ್ಲಿ ಮೈನಸ್ 1 ತೊಗೊಂಡು ನೋಡೋಣ. ಎಕ್ಸ್ದಲ್ಲಿ ತೊಗೊಳೋಣಪ್ಪ ಮೈನಸ್ 1. ಪುಟ್ ಎಕ್ಸ್ ಈಕ್ವಲ್ ಟು ಮೈನಸ್ 1. ಅವಾಗ ಏನಾಗುತ್ತೆ ನೋಡೋಣ. ಪಿ ಆಫ್ ಮೈನಸ್ 1 ಇಸ್ ಈಕ್ವಲ್ ಟು 5 ಬ್ರಾಕೆಟ್ ಮೈನಸ್ 1³ ಪ್ಲಸ್ 3 ಬ್ರಾಕೆಟ್ ಮೈನಸ್ 1 ಸ್ಕ್ವಯರ್ ಮೈನಸ್ 2 ಬ್ರಾಕೆಟ್ ಮೈನಸ್ 1 ಮೈನಸ್ 7. ಅಂಡರ್ಸ್ಟುಡ್? ಇಲ್ಲೊಂದು ಜನರಲ್ ಫಾರ್ಮುಲಾ ಬರ್ತೈತಿ. ಏನು ಜನರಲ್ ಫಾರ್ಮುಲಾ ಅಂತಂದ್ರೆ ಮೈನಸ್ 1 ಟು ದಿ ಪವರ್ ಈವನ್ ನಂಬರ್. ಮೈನಸ್ 1 ಟು ದಿ ಪವರ್ ಈವನ್ ನಂಬರ್. ಪವರ್ ಈವನ್ ನಂಬರ್ ಇದ್ರೆ ಆನ್ಸರ್ ಪ್ಲಸ್ 1 ಬರ್ತೈತಿ. ಪ್ಲಸ್ 1 ಪ್ಲಸ್ ಬರೋದು ನಡೀತದೆ, ಬಿಟ್ಟರು ನಡೀತದೆ. ಅರ್ಥ ಆಗ್ತದೆ? ಇದು ಫಾರ್ಮುಲಾ ಬರ್ಸಾಕೈತೆ ನಿಮ್ಗೆ. ಫಸ್ಟ್ ಫಾರ್ಮುಲಾ ಏನಪ್ಪ ಇದು? ಮೈನಸ್ 1 ಟು ದಿ ಪವರ್ ಈವನ್ ನಂಬರ್ ಇದ್ರೆ ಏನು ಬರ್ತದೆ ಆನ್ಸರ್? ಪ್ಲಸ್ 1 ಬರ್ತದ. ಮೈನಸ್ 1 ಟು ದಿ ಪವರ್ ಆಡ್ ನಂಬರ್ ಇರ್ತೈತಿ, ಆನ್ಸರ್ ಏನು ಬರ್ತೈತಿ? ಮೈನಸ್ 1 ಬರ್ತೈತಿ. ಆಡ್ ನಂಬರ್ ಇದ್ರೆ ಮೈನಸ್ 1, ಈವನ್ ನಂಬರ್ ಇದ್ರೆ ಪ್ಲಸ್ 1. ಓಕೆ, ಇಲ್ಲಿ ಮೈನಸ್ 1 ಟು ದಿ ಪವರ್ ಈವನ್ ನಂಬರ್ ಅದ, ಆಡ್ ನಂಬರ್ ಅದು? ಆಡ್ ಈವನ್ ಅವ್ರಿಗೆ ಗೊತ್ತಾಗ್ತವ? ಆಡ್ ಅಂದರೆ ತಲೆ ಹೊಡಿರ್ತಲ್ಲ, ಅವೇ ಆಡಲ್ಲ. ಹಾಂ, ಮತ್ತೇನು ಆಡ್ ಅಂದ್ರೆ ಏನು? the numbers which are not divisible by 2. The numbers which are not divisible by 2, they are called as odd numbers. Okay, since this is odd number, minus 1 to the power odd is always minus 1. 5 as it is barila. Okay, plus 3 in bracket minus 1 to the power even number ada, plus bartada. Okay, ಏನು ಬರೀಲಿ? ಪ್ಲಸ್ 1. ಮೈನಸ್ ಇಂಟು ಮೈನಸ್ 2 1 ಮೈನಸ್. ದಿಸ್ ಇಸ್ ಈಕ್ವಲ್ ಟು ಮೈನಸ್ 1 ಇಂಟು 5 ಪ್ಲಸ್ 3 1 ಪ್ಲಸ್ 2 ಮೈನಸ್. ಓಕೆ, ಮೈನಸ್ 5 ಇವೆರಡು ಪ್ಲಸ್ ಅದಾವ, ಆ್ಯಡ್ ಮಾಡಿ ಏನಾಗ್ತದಪ್ಪ? ಪ್ಲಸ್ 5. ಹೌದಿಲ್ಲ? ಮೈನಸ್ 5 ಇಲ್ಲದ, ಪ್ಲಸ್ 5 ಮೈನಸ್ 7. ಪ್ಲಸ್ 5 ಮೈನಸ್ 5 ಆನ್ಸರ್ ಏನು ಬಂತು? ದೇರ್ ಫೋರ್ ಪಿ ಆಫ್ ಮೈನಸ್ 1 is equal to minus 7. This is the required solution. Write down. Example number 2. First question, p of x is equal to 5x square minus 3x plus 7 at x equal to 1. We have to put x equal to 1. ಏನಾಗುತ್ತೆ ನೋಡೋಣ. p of 1 is equal to 5 in bracket 1 square minus 3 into plus 7. This is equal to 5. 1 square is 3 ones are
ಪ್ಲಸ್ ಓಕೆ 5 1s ಮೈನಸ್ 3 ಪ್ಲಸ್ 7 ಓಕೆ 5 ಪ್ಲಸ್ 7 ಏನಾಗ್ತದಪ್ಪ 12 ಹೌದಾ 12 ಮೈನಸ್ 3 ಇಸ್ ಈಕ್ವಲ್ ಟು 9 ಪಿ ಆಫ್ 1 ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ 9 ಆನ್ಸರ್ ಫಸ್ಟ್ ಆನ್ಸರ್ ಗೊತ್ತಾಯ್ತಾ ಎಷ್ಟು ಮಾಡಿದ್ರಿ वेरी गुड फैंटास्टिक नेक्स्ट क्वेश्चन देखो इधर नेक्स्ट क्वेश्चन क्या है q ऑफ y इज इक्वल टू एट y इक्वल टू 2 अदा y इक्वल टू 2 ಹಾಕೋಣಂತ ಅಂದ್ರೆ p ऑफ सॉरी q ऑफ 2 इज इक्वल टू 3 into 2 square minus 4 into 2 plus root 11 this is equal to 3 into 2 square ಅಂದ್ರೆ ಏನಪ್ಪ 2 2s 4 minus 4 2s 8 plus root 11 3 4s 12 minus 8 plus root 11 12 ಒಳಗೆ 8 ತೆಗಿ 4 plus root 11 ಇಷ್ಟೇ ಮತ್ತೇನು ಚೇಂಜ್ ಆಗಿಲ್ಲ ಅದ್ರೊಳಗೆ 4 plus root 11 ಥರ್ಡ್ ಕ್ವಶನ್ ನೋಡೋಣ ಇದು ಥರ್ಡ್ ಕ್ವಶನ್ ಇಲ್ಲ ಐತೆ ಸೊಲ್ಯೂಷನ್ ನೋಡ ಪಿ ಆಫ್ ಟಿ ಅಂದ್ರೆ ಏನು ತಗೋಬೇಕಪ್ಪ ಎ ಟಿ ಇದಲ್ಲಿ ಏನು ಹಾಕೋಣ ಎ ಹಾಕೋಣ is equal to 4 into a to the power of 4 plus 5 into a to the power of 3 plus minus a square plus 6 this is equal to 4 a to the power of 4 plus 5 a cube minus a square plus 6 this is the required solution ಮತ್ತೇನು ಚೇಂಜ್ ಆಗಂಗಿಲ್ಲ ಅದರೊಳಗಡೆ ಬರ್ಕ ನೆಕ್ಸ್ಟ್ ಕಮ್ಸ್ ಝೀರೋ ಆಫ್ ದ ಪೊಲಿನಾಮಿಯಲ್ ಓಕೆ ಇಲ್ಲಿ ತನಕ ಏನು ಮಾಡಿದ್ವಿ ನಾವು ಎಕ್ಸ್ ಈಕ್ವಲ್ ಟು 1 ಎಕ್ಸ್ ಈಕ್ವಲ್ ಟು -1 ಎಕ್ಸ್ ಈಕ್ವಲ್ ಟು 2 ಹಿಂಗೆ ಹಾಕ್ಕೊಂಡ್ವಿ ಹೌದಿಲ್ಲ ಆದ್ರೆ ಈಗೇನು ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ 0 ಬರ್ತದೆ ಆನ್ಸರ್ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ 0 ಬರ್ತದೆ ಆನ್ಸರ್ ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಮೈನಸ್ 5 ಅಂತ ಅದ ಎಕ್ಸ್ ಮೈನಸ್ 5 ಅಂತದ ಹೌದಲ್ಲ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಈ ಇಕ್ವೇಷನ್ ಒಳಗಡೆ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ಆನ್ಸರ್ 0 ಬರ್ತದೆ ಈ ಇಕ್ವೇಷನ್ ಒಳಗಡೆ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ಆನ್ಸರ್ 0 ಬರ್ತದೆ 5 ಹಾಕಿದ್ರೆ 5 ಮೈನಸ್ 5 ಏನಾಗ್ತದೆ 0 ಬರ್ತದೆ ಹೌದಿಲ್ಲ ಇನ್ನೊಂದು ತಗೋತೀನಿ ನಾನು ಫಾರ್ ಎಕ್ಸಾಂಪಲ್ 2x ಡಿವೈಡೆಡ್ ಬೈ 3 ಮೈನಸ್ 1 ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ಆನ್ಸರ್ 0 ಬರ್ತದೆ ಇಲ್ಲಿ 5 ಅಂತ ಹೇಳಿದ್ವಿ 5 ಮೈನಸ್ 5 0 ಆಯಿತು ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ಆನ್ಸರ್ 0 ಬರ್ತದೆ 1 ಹಾಕಿದ್ರೆ 0 ಬರ್ತದ 1 ಹಾಕಿದ್ರೆ ಏನು ಬರ್ತದೆ 2/3 ಮೈನಸ್ 1 ಆಗ್ತದೆ 2/3 ಮೈನಸ್ 1 0 ಅನು ಮತ್ತು ಏನಾಗ್ತದೆ ಎಕ್ಸ್ ಇದಲ್ಲಿ ಅದಕ್ಕೇನು ಮಾಡ್ಬೇಕು ನಾವು 0 ಆಫ್ ದ ಪೊಲಿನಾಮಿಯಲ್ ಫೈಂಡ್ ಔಟ್ ಮಾಡಬೇಕು ಏನು ಫೈಂಡ್ ಔಟ್ ಮಾಡಬೇಕಪ್ಪ 0 ಆಫ್ ದ ಪೊಲಿನಾಮಿಯಲ್ 0 ಆಫ್ ದ polynomial find out ಮಾಡಬೇಕು ಓಕೆ ಟು ಫೈಂಡ್ 0 ಆಫ್ ದ polynomial we have to take p of x is equal to 0 ಏನಂತ ಇಕ್ವೇಟ್ ಮಾಡ್ಕೋಬೇಕಂತ ನಾವು p of x equal to 0 ಅಂತ ಇಕ್ವೇಟ್ ಮಾಡ್ಕೊಬೇಕಂತ ಟು ಫೈಂಡ್ 0 ಆಫ್ ದ polynomial ಏನು ಫೈಂಡ್ ಔಟ್ ಮಾಡ್ಬೇಕು ನಾವೀಗ 0 ಆಫ್ ದ polynomial ಹಂಗಂದ್ರೇನು x ವ್ಯಾಲ್ಯೂ ಏನು ಹಾಕಿದ್ರೆ 0 ಬರ್ತದೆ ಅಂದಂಗೆ 0 ಆಫ್ ದ polynomial ಅಂದ್ರೆ ಏನು x ವ್ಯಾಲ್ಯೂ ಏನು ಹಾಕಿದ್ರೆ 0 ಬರ್ತದೆ ಅಂದಂಗೆ ತಿಳಿತಾ ಓಕೆ to find 0 of the polynomial we have to take what p of x is equal to 0 we have to equate p of x equal to 0 p of x equal to ಏನು ತಗೋಬೇಕು ನಾವು 0 this is the question here p of x equal to ಏನದ ಏನದು x minus 5 ಅದಿಲ್ಲ is equal to ಏನು ತಗೋಬೇಕು ನಾನು 0 ತಗೋಬೇಕು ಯಾವಾಗ when we find 0 of the polynomial when we find 0 of the polynomial we have to take given equation equal to 0 ಅವ್ರು ಏನೇ ಕೊಡ್ಲಕ್ಕೆ ಅದೇನು ತೊಗೋಬೇಕು ಈಕ್ವಲ್ ಟು 0 ತೊಗೋಬೇಕು ಏನೇ ಕೊಡ್ಲಕ್ಕೆ ಅವರು ಈಕ್ವಲ್ ಟು ಏನು ತೊಗೋಬೇಕು 0 ತೊಗೋಬೇಕು ಯಾಕೆ ತೊಗೋಬೇಕು 0 ಆಫ್ ದ ಪೊಲಿನಾಮಿಯಲ್ ಫೈಂಡ್ ಔಟ್ ಮಾಡಬೇಕು ಟು ಫೈಂಡ್ 0 ಆಫ್ ದಿ ಪೊಲಿನಾಮಿಯಲ್ ವಿ ಹ್ಯಾವ್ ಟು ಟೇಕ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂಡರ್ಸ್ಟೂಡ್ ಓಕೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 0 ತೊಗೊಂಡೆ ಮೈನಸ್ 5 ಈ ಕಡೆ ಕಳಿಸಿ ಏನಾಗ್ತಪ್ಪ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು +5 ಅಂದ್ರೆ ಎಕ್ಸ್ ಈಕ್ವಲ್ ಟು +5 ಹಾಕಿದೆ ಅಂತ ತಿಳ್ಕೊ ಆವಾಗ ಏನು ಬರ್ತದೆ ಆನ್ಸರ 0 ಬರ್ತದ ಅಂದಂಗೆ ಅರ್ಥ ಆಯ್ತಾ ಎಕ್ಸ್ ಈಕ್ವಲ್ ಟು ಏನು ಹಾಕ್ಬೇಕಂತ ನಾನು 5 ಹಾಕ್ಬೇಕಂತ ಇಲ್ಲಿ ಹಾಕಿ ನೋಡಿ 5 ಮೈನಸ್ 5 0 ಬರ್ತದಿಲ್ಲ ಅಂದರೆ ದೇರ್ ಫೋರ್ 0 ಆಫ್
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಈಸ್ ಏನಂತ ಬರ್ತೀಪ್ಪ 5. ಅರ್ಥ ಆಗ್ತದ? 0 ಆಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಈಸ್ ಏನಪ್ಪ 5. ಯಾಕೆ ಎಕ್ಸ್ ಇದ್ದಲ್ಲಿ ನಾಕು 5 ಮೈನಸ್ 5 ಹಾಕಿದ್ರೆ ಬಂತ 0 ಹೌದಿಲ್ಲ? ಹಂಗೆ ಇನ್ನೊಂದು ಫಾರ್ ಎಕ್ಸಾಂಪಲ್ ಎಕ್ಸ್ ಮೈನಸ್ 7/2 ಅಂತ ತೊಗೊತೀನಿ ನಾನು. ಎಕ್ಸ್ ಮೈನಸ್ 7/2 ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ಆನ್ಸರ್ 0 ಬರ್ತದೆ ಹೌದಾ? ಅದಕ್ಕೆ ಏನು ತೊಗೋಬೇಕು ನಾವು? ಇದಕ್ಕೆ ಮೊದಲು ಪಿ ಆಫ್ ಎಕ್ಸ್ ಅಂತ ತೊಗೋಬೇಕು. ಏನು ತೊಗೋಬೇಕು ಇದಕ್ಕೆ? ಪಿ ಆಫ್ ಎಕ್ಸ್. ಆಮೇಲೆ ಏನು ತೊಗೋಬೇಕಪ್ಪ? ಈಕ್ವಲ್ ಟು 0 ತೊಗೋಬೇಕು. ಈಕ್ವಲ್ ಟು 0 ತೊಗೊಂಡು ಇದು ಮೈನಸ್ 7/2 ಈ ಕಡೆ ಬಂದಾಗ ಏನಾಗ್ತದೆ? ಪ್ಲಸ್ 7/2. ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು? 7/2 ಅಂತಂದ್ರೆ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕು ನೀನು? 7/2 ಹಾಕ್ಬೇಕು. ದೇರ್ ಫೋರ್ 0 ಆಫ್ ದ ಪೊಲಿನಾಮಿಯಲ್ ಏನಾಗ್ತದೆ? ಇದು 0 ಆಫ್ ದ ಪೊಲಿನಾಮಿಯಲ್ ಏನಾಗ್ತದ? 0 ಆಫ್ ದ ಪೊಲಿನಾಮಿಯಲ್ ಇಸ್ ಈಕ್ವಲ್ ಟು ಏನು ಬಂತು? 7/2 ಅಂತ ಬಂತು. ಅರ್ಥ ಆಗ್ತದ? ಓಕೆ, ಎಲ್ಲ ಇಕ್ವೇಷನ್ಗೂ ಈ ಥರ ನಾವು ಮಾಡ್ಕೊತ ಹೋಗ್ಬೇಕು. ದಿಸ್ ಇಸ್ ಕಾಲ್ಡ್ ಆಸ್ 0 ಆಫ್ ದ ಪೊಲಿನಾಮಿಯಲ್. ಎಕ್ಸಾಂಪಲ್ ಈಗ 25 ಇದು ಅದ ಜಸ್ಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಏನಪ್ಪ? ಇದು 25 ಅಂತದ. ಪಿ ಆಫ್ ಎಕ್ಸ್ ಈಕ್ವಲ್ ಟು 25 ಇದು ಪೊಲಿನಾಮಿಯಲ್ ಹೌದು ನೀಲು? ಇಸ್ ಇಟ್ ಅ ಪೊಲಿನಾಮಿಯಲ್ ವಾಟ್? ಇದು ಪೊಲಿನಾಮಿಯಲ್ ಎಸ್ ಆರ್ ನೋ? ಈಸ್ ದಿಸ್ ಅ ಪೊಲಿನಾಮಿಯಲ್ ಎಸ್ ಆರ್ ನೋ? ನೋ. ಎಸ್. ನೋ ಅಂದ್ರೆ ಯಾಕೆ ನೋ? ಎಸ್ ಅಂದ್ರೆ ಯಾಕೆ ನೋ? ಯಾಕೆ ಎಸ್ ಅದೇ ಮೋನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಅಂತ ಹೇಳಿದ್ದೀನಿ ಗೊತ್ತಾ? ಮೋನಾಮಿಯಲ್ ಅಂದರೆ ಸಿಂಗಲ್ ಟರ್ಮ್ ಅಂತ ಹೇಳಿದ್ದೀನಿಲ್ಲ? ಇಲ್ಲೊಂದು ಸಿಂಗಲ್ ಟರ್ಮ್ ಆದೋ ಏನಿಲ್ಲ ಇದು? ಮತ್ತು ಇದ್ದಿದ್ದು ಪೊಲಿನಾಮಿಯಲ್ ಹೌದೋ ಇಲ್ಲದು? ಇದು ಮೋನಾಮಿಯಲ್ ಹೌದೋ ಇಲ್ಲದು? ಎಸ್ ಆರ್ ನೋ? ಇಟ್ ಈಸ್ ಆಲ್ಸೋ ಪೊಲಿನಾಮಿಯಲ್. ಇಟ್ ಈಸ್ ಆಲ್ಸೋ ಎ ಪೊಲಿನಾಮಿಯಲ್. ಬಟ್ ಡಿಗ್ರಿ ಏನದು ಇದ್ರದ್ದು? ಡಿಗ್ರಿ ಏನದು ಇದ್ರದ್ದು? 0 ಡಿಗ್ರಿ ಅದ. ಇದೇನಿದ್ದು? 0 ಡಿಗ್ರಿ ಅದ. 0 ಡಿಗ್ರಿ ಅದು ಏನಂತ ಕರಿತೀಯ ಅದಕ್ಕೆ ನೀನು? 0 ಪೊಲಿನಾಮಿಯಲ್ ಅಂತಿ ಹೇಳಿದ್ದೀನಿಲ್ಲ? ಇಫ್ ದ ಡಿಗ್ರಿ ಇಸ್ 0 ಇಟ್ ಈಸ್ ಕಾಲ್ಡ್ ಆಸ್ ಏನಂತ ಹೇಳಿದ್ದೀನಿ? 0 ಆಫ್ ದ ಪೊಲಿನಾಮಿಯಲ್. 0 ಓಕೆ 0 ಪೊಲಿನಾಮಿಯಲ್ ಅಂತ ಹೇಳಿದ್ದೀನಿಲ್ಲ? ಓಕೆ, ಯಾವುದಿದು? ಇಟ್ ಈಸ್ ಕಾಲ್ಡ್ ಆಸ್ 0 ಪೊಲಿನಾಮಿಯಲ್. 0 ಪೊಲಿನಾಮಿಯಲ್. 0 ಆಫ್ ದ 0 ಪೊಲಿನಾಮಿಯಲ್ ಈಸ್ ಆಲ್ವೇಸ್ 0. 0 ಆಫ್ ದ 0 ಪೊಲಿನಾಮಿಯಲ್ ಈಸ್ ಆಲ್ವೇಸ್ 0. ಇಲ್ಲಿ ಕೊಟ್ಟಿದ್ದೆ ನೋಡಿ ಇಲ್ಲಿಗ 0 ಪೊಲಿನಾಮಿಯಲ್ ಬೈ ಎವ್ರಿ ಕಂಡೀಷನ್ ಎವ್ರಿ ರಿಯಲ್ ನಂಬರ್ ಈಸ್ ಅ 0 ಆಫ್ ದ 0 ಪೊಲಿನಾಮಿಯಲ್. ಎವ್ರಿ ರಿಯಲ್ ನಂಬರ್, ಇದೇನು ರಿಯಲ್ ನಂಬರ್ ಅಲ್ಲ, ಇದೇ ನಂಬರ್ ಏನಪ್ಪ ಅಂತಂದ್ರೆ 0 ಆಫ್ ದ 0 ಪೊಲಿನಾಮಿಯಲ್. ಈ ಬರೇ ನಂಬರ್ ಇತ್ತು ಅಂತಿಕೋ, ಆ ನಂಬರ್ ಏನಾಗ್ಬಿಡ್ತದೆ? 0 ಆಫ್ ದ 0 ಪೊಲಿನಾಮಿಯಲ್. ದ್ಯಾಟ್ ನಂಬರ್ ಈಸ್ ಓನ್ಲಿ 0 ಆಫ್ ದ 0 ಪೊಲಿನಾಮಿಯಲ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಎಕ್ಸಾಂಪಲ್ ನಂಬರ್ 3. Write down the example number 3. Example number 3. Check whether -2 and +2 are zeros of the polynomial p of x equal to x plus 2. Question क्या है? p of x equal to x plus 2 ಅಂತದ. ಹೌದಾ? ನಾವೇನು ಮಾಡ್ಬೇಕಂತ? zeros of the polynomial ಅಂತ ಚೆಕ್ ಮಾಡಬೇಕಂತ. zeros of the polynomial ಯಾವಾಗ? x equal to ವ್ಯಾಲ್ಯೂ ಹಾಕಿದಾಗ 0 ಬರಬೇಕು. x equal to ವ್ಯಾಲ್ಯೂ ಹಾಕಿದಾಗ ಏನು ಬರಬೇಕು? 0 ಬರಬೇಕು. ಫಸ್ಟ್ ಏನಕ್ಕಣ? p of x ಇದ್ದಲ್ಲಿ ಏನಕ್ಕಣಪ್ಪ? -2 is equal to -2 plus 2. ಎಷ್ಟು ಬಂತಪ್ಪ ಆನ್ಸರ್? 0 ಬಂತು. ದೆನ್ ಪಿ ಆಫ್ ನೆಕ್ಸ್ಟ್ ಏನಾಗ್ತೀಯ? +2 is equal to 2 plus 2 ಏನು ಬಂತು ಆನ್ಸರ್? 4 ಬಂತು. ಇಲ್ಲಿ 0 ಬಂತನು? ದೇರ್ ಫೋರ್ -2 is 0 ಆಫ್ polynomial x plus 2 but +2 is not ಏನ 0 ಆಫ್ ದ ಪಾಲಿನಾಮಿಯಲ್. ಅರ್ಥ ಆಗ್ತದೆ ನಿಮ್ಗೆ? +2 ಹಾಕಿದ್ರೆ 0 ಬರಲಿಲ್ಲ ಕಾಕಾರೆ, -2 ಹಾಕಿದ್ರೆ 0 ಬಂತು ಕಾಕಿಗಳೇ. ಕರೆಕ್ಟ್? ಓಕೆ, ಎಕ್ಸಾಂಪಲ್ ನಂಬರ್ 4 ನೋಡು. ಫೈಂಡ್ ದ 0 ಆಫ್ ದ ಪಾಲಿನಾಮಿಯಲ್. ಎಕ್ಸಾಂಪಲ್ ನಂಬರ್ 4. ದಿಸ್ ಇಸ್ 3. ओके, एग्जाम्पल नंबर 4 क्या है? देखो एग्जाम्पल है p of x is equal to 2x plus 1. we have to find out the 0 of the polynomial. क्या find out करना में? 0 of the polynomial. ಫಸ್ಟ್ ಈಗ ಹೇಳಿದೆ ನಿಮ್ಗೆ 0 ಆಫ್ ದ ಪೊಲಿನಾಮಿಯಲ್ ಅಂದರೆ p of x equal to ಏನು ತೊಗೋಬೇಕು? 0 ತೊಗೋಬೇಕು. 0 ಆಫ್ ದ ಪೊಲಿನಾಮಿಯಲ್ ಅಂದರೆ ಏನು ತೊಗೋಬೇಕು? p of x equal to 0 ತೊಗೊಬೇಕು. ತಿಳಿತಾ? ಓಕೆ, +1 ರೈಟ್ ಸೈಡಿಗೆ ಹೋದ್ರೆ ಏನಾಗ್ತದ? -1.
2x ಈಕ್ವಲ್ ಟು -1 ದೆನ್ ಇಂಟು 2 ಈ ಕಡೆ ಬಂದಾಗ ಏನಾಗ್ತದ ಡಿವೈಡ್ x ಈಕ್ವಲ್ ಟು -1 ಡಿವೈಡ್ 2 ಅಂದ್ರೆ ಏನು ಬಂತ ಆನ್ಸರ್ -1/2 ದೇರ್ ಫೋರ್ x ಈಕ್ವಲ್ ಟು -1/2 ಈಸ್ ದ ಝೀರೋ ಆಫ್ ದ ಪಾಲಿನಾಮಿಯಲ್. ಯಾವ ಪಾಲಿನಾಮಿಯಲ್ ಅದು? p of x is equal to 2x plus 1. x इधर लेना पड़ेगा ना x equal to -1/2 आकर नहीं गा. ओके पुट x equal to क्या डालेंगे? p of x is equal to p of -1/2 is equal to 2 in bracket -1/2 plus okay 2 -1 plus 1 बनता 0. Therefore this is the zero of the given polynomial. This is the example number 4. Next we will be moving on to the 5th example. कौन सा example देखेंगे? पांचवा example. ओके ये तो लिखो तुम्हें पहले. ಬರ್ಕೊಡ್ರಿ. 5th example ನೋಡ್ರಿ. Verify whether 2 and 0 are the 2 and 0 are the ಏನಂತಾರಪ್ಪ ಅವರು 2 and 0 are the polynomials of x square minus 2x. ಕರೆಕ್ಟ್? x square minus 2x. ಇದರೊಳಗಡೆ ನಾ ಏನು ಹಾಕ್ಬೇಕಂತ? x ಇದ್ದಲ್ಲಿ 2 ಹಾಕಬೇಕಂತ, x ಇದ್ದಲ್ಲಿ 0 ಹಾಕಬೇಕಂತ. 2 ಹಾಕಿದಾಗ ಏನು ಆನ್ಸರ್ ಬರ್ತೈತಿ, 0 ಹಾಕಿದಾಗ ಏನು ಆನ್ಸರ್ ಬರ್ತೈತಿ? చెక్ చేయండి. ఓకే ఫస్ట్ ఆఫ్ ఆల్ వాట్ వీ హ్యావ్ టు డూ? p of x is equal to क्या लेंगे? x ಸ್ಕ್ವೇರ್ ಮೈನಸ್ 2x ಅಂತ ತಗೊಂತೀಯಾ? ಈಕ್ವಲ್ ಟು 0 ತೊಗೋಬೇಕು ಬೇಡ? ಫಸ್ಟಿಗೆ ತೊಗೋಬೇಕು. ಯಾಕೆ ತೊಗೋಬೇಕು? 0 ಆಫ್ ದ ಪೊಲಿನಾಮಿಯಲ್ ಚೆಕ್ ಮಾಡಕತ್ತೀವಿ. ಹಾಂ ಪಹಲೆ क्या लेंगे? x इक्वल टू 2 स्क्वायर माइनस 2 इंटू 2 दिस इज इक्वल 2 स्क्वायर इज 4 2 2 जा दिस इज इक्वल टू 0 बनता आंसर. ओके नेक्स्ट क्या लेंगे? p ऑफ x इक्वल टू क्या लेंगे? 0 इज इक्वल टू x के अंदर क्या डालेंगे? 0 स्क्वायर माइनस 2 इंटू 0. ओके 0 स्क्वायर इज माइनस 2 इंटू 0 20 ಇಲ್ಲ ಇಲ್ಲ ಮತ್ತೆ 2 ಮುಂದೆ 0 ಅದಲ್ಲಿ 20. ओके दिस इज इक्वल टू मतलब आंसर है 0. दोनों 0 है. ओके देयरफॉर 2 and 0 are the polynomial zeros of polynomial. कौन सा polynomial है? x स्क्वायर माइनस 2x. अर्थ आयता? ओके नेक्स्ट वी विल बी मूविंग ऑन टू द एक्सरसाइज नंबर 4.2. Exercise number 4.2. First question, find the value of the polynomial. Find the value of the polynomial. क्या है polynomial है वो? p of x is equal to 5x minus 4x square plus 3. ಏನೈತಪ್ಪ ಅದು? 5x minus 4x square plus 3. At x equal to 0, x equal to -1, x equal to 2. x equal to क्या डालेंगे? 0. Then p of 0 is equal to 5 bracket 0 minus 4 into 0 square plus 3. 5 zeros are 4 zeros are plus 0 minus 0 0 plus 3. ओके एट x इक्वल टू -1 नेक्स्ट क्या डालेंगे? x इक्वल टू -1. देखो यहाँ 5 इन ब्रैकेट -1 minus 4 in bracket -1 square plus 3. This is equal to 5 ones are minus ಅದ -5. ದೆನ್ -4 ಇದು ಸ್ಕ್ವೇರ್ ಅದಲ್ಲಿ ಈವನ್ ನಂಬರ್ ಇದ್ರೆ ಏನು ಬರೀ ಅಂತ ಇದ್ಯಾ? ಹೌದಿಲ್ಲ? ಈವನ್ ನಂಬರ್ ಇದ್ರೆ ಪ್ಲಸ್ ಬರೀ ಅಂತ ಇದ್ದೀನಿ +1. ಓಕೆ ದಿಸ್ ಇಸ್ ಈಕ್ವಲ್ ಟು -5 -4 ಒನ್ಸ ಪ್ಲಸ್ -5 -4 ಏನಾಗ್ತದ? -9 -5 -4 -9 ಪ್ಲಸ್ 3. ಓಕೆ -9 ಪ್ಲಸ್ 3 ಬರ್ತದೆ ಆನ್ಸರ್ -6 ಬರ್ತದೆ. ಇನ್ನೊಂದು ಏನಂದ್ರಪ್ಪ ಎಟ್ x equal to 2 ಅಂದರ್ x equal to 2. p of 2 is equal to 5 in bracket 2 minus 4 in bracket 2 square plus 3. This is equal to 5 2s minus 4 in bracket 2 2s plus 3. This is equal to 10 4 4s plus 3. 10 plus 3
13 ಮೈನಸ್ 16 ಆನ್ಸರ್ ಏನು ಬರ್ತಪ್ಪ -3 ಎಷ್ಟು ಜನ ರೈಟ್ ಮಾಡಿದ್ರಪ್ಪ ಕಿತನೆ ಲೋಗ್ ಪೊಸಿಷನ್ ಅದು ದ ಸೆಕೆಂಡ್ ಮೇನ್ ಈಸ್ ಫೈಂಡ್ ಪಿ ಆಫ್ 0 ಪಿ ಆಫ್ 1 ಪಿ ಆಫ್ 2 ಏನು ಫೈಂಡ್ ಮಾಡ್ಬೇಕಪ್ಪ ಪಿ ಆಫ್ 0 ಪಿ ಆಫ್ 1 ಪಿ ಆಫ್ 2 ಫೈಂಡ್ ಔಟ್ ಮಾಡ್ಬೇಕಂತ ಇಕ್ವೇಷನ್ ಏನಾಯ್ತು ಶಾಣ್ಯ ಫಸ್ಟ್ ಇಕ್ವೇಷನ್ ಏನೈತೆ ನನ್ನ ಮಗನೇ ಏನೈತೆ ಇಕ್ವೇಷನ್ ಫಸ್ಟ್ ಓಕೆ ಪಿ ಆಫ್ ವೈ ಇಸ್ ಈಕ್ವಲ್ ಟು ಏನು ಬಂತಪ್ಪ ಆನ್ಸರ್ ಪಿ ಆಫ್ ವೈ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ 1 ಅದು ಹೇಳಪ್ಪ ಅಂದೆ ನಿನಗೆ ಯಾಕೆ ಕಸ್ಕೊತೀವಿ ಒಂದು ಪಾಪ ಓಕೆ ಬುಕ್ ಕಸ್ಕೊಳಕತ್ತೆ ಹಂಗೆ ಮಾಡಬಾರ್ದಪ್ಪ ಪಾಪ ಸಣ್ಣ ಹುಡುಗರಿಗೆ ಹಾಂ ಈಗ ನೋಡಿ ಜಸ್ಟ್ ನೋಡಲ್ಲ ಈಗ ಜಸ್ಟ್ ಹುಟ್ಟಿತ್ತದು ಹೌದಿಲ್ಲಪ್ಪ ಹಂಗೆ ಫ್ರೆಶ್ ಈ ಕಡೆ ಬಂದುಬಿಟ್ಟಿದೆ ಓಕೆ ಪಿ ಆಫ್ ವೈ ಇದ್ದಲ್ಲಿ ಏನು ಹಾಕ್ಬೇಕು ಏನು ಹಾಕ್ಬೇಕು 0 ಪಿ ಆಫ್ 0 ಇಸ್ ಈಕ್ವಲ್ ಟು 0 ಸ್ಕ್ವೇರ್ ಮೈನಸ್ 0 ಪ್ಲಸ್ 1 ಪಿ ಆಫ್ 0 ಇಸ್ ಈಕ್ವಲ್ ಟು 0 ಮೈನಸ್ 0 0 ಪ್ಲಸ್ 1 1 ದೆನ್ ಸೆಕೆಂಡ್ वाला क्या पी ऑफ 1 इज इक्वल टू 1 स्क्वायर माइनस 1 प्लस 1 दिस इज इक्वल टू 1 स्क्वायर अंद्रेनप्ಪ 1 माइनस 1 प्लस 1 1 माइनस 1 कैंसल आदवा ಏನು ಉಳಿತು ಆನ್ಸರ್ पी ऑफ 1 इज इक्वल टू प्लस 1 ओके पी ऑफ 0 मिला पी ऑफ 1 मिला नेक्स्ट क्या है पी ऑफ 2 इज इक्वल टू 2 स्क्वायर माइनस 2 प्लस 1 2 स्क्वायर इज 4 माइनस 2 प्लस 1 4 minus 2 2 2 plus 1 3 p of 2 is equal to 3 ಬಂತು ಹಾಂ ಅರ್ಥ ಆಗ್ತದಾ ಓಕೆ ಇದು ಫಸ್ಟ್ ಕ್ವಶನ್ ಆಯಿತು ಸೆಕೆಂಡ್ ಕ್ವಶನ್ ಏನೈತಿ ಸೆಕೆಂಡ್ ಕ್ವಶನ್ क्या है देखो हाँ p of t is equal to p of t is equal to 2 plus t plus 2t square plus minus t cube ಹೌದಾ t ಇದಲ್ಲಿ 0 ಹಾಕ್ರಿ 1 ಹಾಕ್ರಿ 2 ಹಾಕ್ರಿ ಮಾಡ್ತೀರಾ ಟಿ ಇದಲ್ಲಿ ಏನು ಹಾಕ್ಬೇಕು ಮೊದಲು ಬಿ 0 ಹಾಕಬೇಕು ಟಿ ಇದಲ್ಲಿ ಏನು ಹಾಕಬೇಕು 0 ಹಾಕು ದಿಸ್ ಈಸ್ ಈಕ್ವಲ್ ಟು 2 ಪ್ಲಸ್ 0 ಪ್ಲಸ್ 2 ಇಂಟು 0 ಸ್ಕ್ವೇರ್ ಮೈನಸ್ 0 ಕ್ಯೂಬ್ ದಿಸ್ ಈಸ್ ಈಕ್ವಲ್ ಟು 2 ಪ್ಲಸ್ 0 ಪ್ಲಸ್ 2 ಇಂಟು 0 0 ಮೈನಸ್ 0 ಕ್ಯೂಬ್ ಇಸ್ 0 2 ಪ್ಲಸ್ 0 2 0 ಎಲ್ಲ ಇದು 0 ಆಗ್ಬಿಡ್ತದೆ 2 ಪ್ಲಸ್ 0 ಏನಾಗ್ತದೆ 2 ಬರ್ತದೆ ಆನ್ಸರ್ ಪಿ ಆಫ್ 0 ಸಿಗ್ತಾ ನೆಕ್ಸ್ಟ್ ಪಿ ಆಫ್ 1 ನೋಡೋಣಂತ P of 1 is equal to 2 plus 1 plus 2 into 1 square minus 1 cube ಹೌದಾ ಟಿ ಇದ್ದಲ್ಲಿ 1 ಹಾಕಿದೆ 2 plus 1 ಏನು ಬರ್ತಪ್ಪ ಆನ್ಸರು 3 plus 2 1 1 cube is 1 ಓಕೆ 2 plus 3 5 minus 1 P of 1 ಸಿಗ್ತಾ P of 2 ನೋಡಿ ಈಗ 2 plus 2 into 2 square minus 2 cube correct this is equal to 2 plus 2 4 plus 2 in bracket 2 2s are 4 minus 2 cube 2 into 2 into 2 2 2s are 4 4 2s are 8 this is equal to 4 plus 2 4s are 8 minus 8 8 minus 8 p of 2 is equal to ಎಷ್ಟು ಬಂತ್ರೆ 4 ಬಂತು ಇಷ್ಟು ರೈಟ್ ಮಾಡಿದಿರಿ राइट करें था ओके थर्ड क्वेश्चन देखो क्या है थर्ड क्वेश्चन क्या है p of x इज इक्वल टू एक्स क्यूब है क्या है एक्स क्यूब ओके एक्स इधर लेना करो फर्स्ट की 0 0 क्यूब अंदर 0 p of 1 1 क्यूब अंतर 1 p of 2 2 क्यूब अंतर 8 ओके फोर्थ क्वेश्चन नोड़प्ಪ फोर्थ क्वेश्चन देखो फोर्थ क्वेश्चन p of x is equal to x minus 1 into x plus 1 ಹೌದಿಲ್ಲ x minus 1 x plus 1 p of 0 देखो यहाँ पहले 0 minus 1 into 0 plus 1 0 minus 1 is minus 1 0 plus 1 is plus 1 plus into minus minus 1 1 is 1 then p of 1 is equal to 1 minus 1 into 1 plus 1 1 minus 1 ಏನು ಬರ್ತದ 0 1 plus 1 ಏನು ಬರ್ತದ 2 into 0 0 p of 2 is equal to ಹಾಂ ಏನು ಬರ್ತಪ್ಪ 2 minus 1 into 2 plus 1 x ಇದಲ್ಲಿ 2 ಹಾಕು 2 minus 1 ಏನು ಬರ್ತದೆ ಆನ್ಸರ್ 1 2 plus 1 ಏನು ಬರ್ತದೆ ಆನ್ಸರ್ 1 3 is
These are the required solutions. ಅರ್ಥమైందా? Okay. Third main, fourth main. Number 8. Example number 8. Polynomials. Page number 69. Page number 69. What is the question, please? Read out. Find the remainder of x of p equal to x cube plus y. Okay. ಒಬ್ರು ಓದ್ರಿ. ಓದಮ್ಮ ಶ್ರೇಯ. P of x equal to P of x cube plus 1 by x plus 1 by divided x plus 1 x plus 1 ಅಂತ ಇದೇನು ಜಿ ಆಫ್ ಎಕ್ಸಾ? ಓಕೆ, ಒಂದು ಪಿ ಆಫ್ ಎಕ್ಸ್ ತೊಗೊಳ್ಳೋಣ ಅಂತ, ಇನ್ನೊಂದೇನಪ್ಪ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ತೊಗೊಂತಿ ಎಕ್ಸ್ ಪ್ಲಸ್ 1 ಅಂತ ತೊಗೊಂತಿ. ಕರೆಕ್ಟ್ ಅದು ಕ್ವಶನ್? ಇನ್ನೊಮ್ಮೆ ನೋಡು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂತ ಐತಿ. ಇದು ಡಿವಿಷನ್ ಮಾಡಿದಾರೋ ಏನು ಡಿಫ್ರೆಂಟ್ ಮೆಥಡ್ ಒಳಗೈತೋ? ಡಿವಿಷನ್ ಮಾಡಿದಾರ, ಹೌದಾ? ಓಕೆ, ಡಿವಿಷನ್ ಮಾಡೋಣ ನಾವು. ಡಿವಿಷನ್ ಮಾಡಬೇಕು ಅಂತಂದ್ರೆ ಪವರ್ ಯಾವ್ದು ಜಾಸ್ತಿ ಇರ್ತೈತಲ್ಲ ಅದು ಡಿವಿಡೆಂಡ್ ಆಗ್ತದೆ. ಪವರ್ ಜಾಸ್ತಿ ಇದ್ದಿದ್ದು ಎಲ್ಲಿ ಪವರ್ ಜಾಸ್ತಿ ಐತಿ? ಇಲ್ಲಿ ಪವರ್ ಜಾಸ್ತಿ ಐತೆ, ಇಲ್ಲಿ ಪವರ್ 3 ಅದ, ಇಲ್ಲಿ ಪವರ್ ಏನೈತಿ? ಓನ್ಲಿ 1 ಪವರ್ ಐತಿ. ಪವರ್ ಜಾಸ್ತಿ ಇದ್ದಿದ್ದು ಏನಾಗ್ತದೆ? ಡಿವಿಡೆಂಡ್ ಆಗ್ತದೆ, ಡಿವಿಡೆಂಡ್. ಓಕೆ, ವಾಟ್ ಈಸ್ ಪಿ ಆಫ್ ಎಕ್ಸ್? ಎಕ್ಸ್ ಕ್ಯೂಬ್ ಪ್ಲಸ್ 1. ದಿಸ್ ಈಸ್ ದಿ ಡಿವಿಡೆಂಡ್. ಇದನ್ನು ಮಿಡ್ಲ್ ಬರ್ಕೋಬೇಕು. ಎಲ್ಲಿ ಬರಬೇಕು? ಮಿಡ್ಲ್. ಎಕ್ಸ್ ಕ್ಯೂಬ್ ಆದ ಬಳಿಕ ಎಕ್ಸ್ ಸ್ಕ್ವೇರ್ ಟರ್ಮ್ ಬರಬೇಕಾ? ಹೌದಿಲ್ಲ? ಸಿಂಪಲ್ ಕಾಮನ್ ಸೆನ್ಸ್ ಇದು. ಎಕ್ಸ್ ಕ್ಯೂಬ್ ಆದ ಬಳಿಕ ಎಕ್ಸ್ ಸ್ಕ್ವೇರ್ ಬರಬೇಕು, ಎಕ್ಸ್ ಸ್ಕ್ವೇರ್ ಆದ ಬಳಿಕ ಎಕ್ಸ್ ಬರಬೇಕು, ಎಕ್ಸ್ ಆದ ಬಳಿಕ ನಂಬರ್ ಬರಬೇಕು. ಹೌದಿಲ್ಲ? ಇಲ್ಲೇನದ एक्स क्यूब डायरेक्ट नंबर है नहीं, एक्स स्क्वायर नहीं, एक्स नहीं, खाली डायरेक्ट नंबर है। उसके बाद से क्या करना हमें, एक्स स्क्वायर को 0 एक्स स्क्वायर लेना, एक्स को 0 एक्स लेना, बाद में 1 लेना। अर्थ आಯ್ತಾ? ಏನೇನು ಇಲ್ಲ ಇದರೊಳಗ ಎಕ್ಸ್ ಕ್ಯೂಬ್ ಅದ, ಎಕ್ಸ್ ಸ್ಕ್ವೇರ್ ಅದನ್ನ ಇದರೊಳಗ, ಎಕ್ಸ್ ಅದನ್ನ ಇದರೊಳಗ ಇಲ್ಲ ಅಂತಂದ್ರೆ 0 0 ತಗೋಬೇಕು ಅಂತ ಹೇಳ್ತೀನಿ ನಾನು. ರೂಲ್ ಐತಿ. ಅರ್ಥ ಆಯ್ತಾ? ಏನು ರೂಲ್ ಅಂತಂದ್ರೆ ಎಕ್ಸ್ ಕ್ಯೂಬ್ ಆದ ಬಳಿಕ ಎಕ್ಸ್ ಸ್ಕ್ವೇರ್ ಬರಬೇಕು, ಆಮೇಲೆ ಎಕ್ಸ್ ಬರಬೇಕು, ಆಮೇಲೆ ನಂಬರ್ ಬರಬೇಕು. ಎಕ್ಸ್ ಕ್ಯೂಬ್ ಆದ ಬಳಿಕ ಎಕ್ಸ್ ಸ್ಕ್ವೇರ್ ಇಲ್ಲ, ಇಲ್ಲಾಂದ್ರೆ ಎಂತತಿ 0 0 ಇಂಟು ಎಕ್ಸ್ ಸ್ಕ್ವೇರ್ ಮತ್ತೆ 0 ಬರ್ತದಿಲ್ಲ, 0 ಬರ್ತದಿಲ್ಲ ಅಂದ್ರೆ ನಾವು ಮಲ್ಟಿಪ್ಲೈ ಮಾಡಿದ್ರೆ 0 ಬರ್ತದೆ. ಅಂದರೆ ಇದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಏನು ಸಂಬಂಧ ಬೀಳಂಗಿಲ್ಲ, ಪರಕ್ ಬೀಳಂಗಿಲ್ಲ ಅಂದಂಗೆ. 0 ಎಕ್ಸ್ ಸ್ಕ್ವೇರ್ ಪ್ಲಸ್ 0 ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಷ್ಟೆಲ್ಲ ಡಿವೈಡ್ ಮಾಡಬೇಕಪ್ಪ ಇದನ್ನು? ಎಕ್ಸ್ ಪ್ಲಸ್ 1 ಡಿವೈಡ್ ಮಾಡೋಣ. ರೂಲ್ ಹೇಳಿದ್ದೆ ನಿಮಗೆ. ಫಸ್ಟ್ ಯು ಹ್ಯಾವ್ ಟು ಟೇಕ್ ಫಸ್ಟ್ ಟರ್ಮ್ ಆಫ್ ದಿ ಡಿವಿಡೆಂಡ್. ದಿಸ್ ಇಸ್ ಕಾಲ್ಡ್ ಆಸ್ ಡಿವಿಡೆಂಡ್ ಆರ್ ಡಿವೈಡೆಂಡ್. Dividend. Okay, first term of the dividend, what is dividend? X cube. Okay, first term ಏನದ x cube ಅದ, divided by first term of the divisor. ಇದನ್ನ divisor ಅಂತಿ. Divisor first term ಯಾವ್ದೈತಿ? first term ಬರೀ x ಅದ. x cube ಅಂದ್ರೆ ಏನಪ್ಪ? x into x ಅಂದಂಗ, divided by x. ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು? x into x ಸ್ಕ್ವೇರ್. ಅರ್ಥ ಆಗತ್ತದ? ಎಕ್ಸ್ ಕ್ಯೂಬ್ ಒಳಗೆ ಒಂದು ಎಕ್ಸ್ ಹೋಯಿತು, ಎಕ್ಸ್ ಸ್ಕ್ವೇರ್ ಉಳಿತು. ಈ ಎಕ್ಸ್ ಸ್ಕ್ವೇರ್ ಟರ್ಮ್ ಎಲ್ಲಿ ತರಬೇಕು? ಕೋಶೆಂಟ್ ಲೆವೆಲ್ ಒಳಗೆ ತರಬೇಕು. ಕೋಶೆಂಟ್, ಇದು ಕೋಶೆಂಟ್ ಅಂತ ಕರಿತೀವಿ ನಾವು. ಕೋಶೆಂಟ್ ಲೆವೆಲಿಗೆ ತಂದ್ಯಾ, ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಮಲ್ಟಿಪ್ಲೈ ಮಾಡಬೇಕು ಇವೆರಡು. ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್, ಎಕ್ಸ್ ಕ್ಯೂಬ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್, 1 ಎಕ್ಸ್ ಸ್ಕ್ವಯರ್. ಅರ್ಥ ಆಗ್ತದ? 1 ಇಂಟು ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಇಂಟು 1 ಎಕ್ಸ್ ಸ್ಕ್ವಯರ್, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್. ಒಂದು ಲೈನ್ ತಗೋಬೇಕು, ಸಿಂಬಾಲ್ಸ್ ಚೇಂಜ್ ಮಾಡಬೇಕು. ಚೇಂಜ್ ದಿ ಚಿನ್ನಾಸ್. ಓಕೆ, ವಾಟ್ ಈಸ್ ಚಿನ್ನ ಹಿಯರ್? ಪ್ಲಸ್ ಇದು ಏನಾಗುತ್ತಾ? ಪ್ಲಸ್ ಇದಿದ್ದು ಒಂದು ಪ್ಲಸ್ ಎಕ್ಸ್ ಕ್ಯೂಬ್ ಅದ, ಒಂದು ಮೈನಸ್ ಎಕ್ಸ್ ಕ್ಯೂಬ್ ಅದ, ಎರಡು ಏನಾಗ್ತವ? ಗೋವಿಂದ. ನೆಕ್ಸ್ಟ್ 0 ಎಕ್ಸ್ ಸ್ಕ್ವೇರ್ ಒಳಗೆ -1 एक्स क्यूब माइनस एक्स क्यूब कैंसल. 0 के अंदर -1 को माइनस करो. 0 - 1 ಏನು ಬರ್ತಾ ಆನ್ಸರ್? 1 ಬರ್ತದಾ? 0 ಬರ್ತದಾ? ದನಾಕೆಯವ್ರೆ -1 ಬರ್ತದಾ? ಏನು ಬರ್ತದ? -1 ಬರ್ತದ. 0 ಇದ್ರೂ ಇಷ್ಟೇ, ಇರ್ಲಾರ್ದಂದ್ರೂ ಇಷ್ಟೇ. ಅದು ರೈತು ಒತ್ತಾಚ, ನೈ ರೈತು ಬಿ ಒತ್ತಾಚ. ತಿಳಿತು? ಇದ್ರೂ ಅಷ್ಟೇ, ಇರಲಿಲ್ಲ ಅಂದ್ರೆ ಅಷ್ಟೇ. 0 - 1 ಏನು ಬರ್ತದ? -1. 0 - 5 ಏನು ಬರ್ತದ? -5. ತಿಳಿತಾ? ಓಕೆ.
ಅಂದ್ರೆ ಏನು ಬರಲಿ ಈಗ 0 - 1 ಏನು ಬರಲಿ -1x². ನೆಕ್ಸ್ಟ್ ಟರ್ಮ್ ಏನೈತಿ +0x ತಿಳಿತಾ. ನೆಕ್ಸ್ಟ್ -1x², ಫಸ್ಟ್ ಟರ್ಮ್ ಆಫ್ ದಿ ಡಿವಿಡೆಂಡ್ ಏನಪ್ಪ ಅದು, ಫಸ್ಟ್ ಟರ್ಮ್ ಆಫ್ ದಿ ಡಿವಿಡೆಂಡ್. ವಾಟ್ ಈಸ್ ದಟ್? -1x². ದೆನ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಆಫ್ ದಿ ಡಿವೈಸರ್. ಓಕೆ, ಎಕ್ಸ್ ಕ್ಯಾನ್ಸಲ್, ಏನು ಬರುತ್ತೆ ಬರೀ ಎಕ್ಸ್ ಬರುತ್ತೆ. -1x ಏನು ಉಳಿತಪ್ಪ -1x ಬರೀ ಎಕ್ಸ್ ಬರ್ದು ನಡೀತದ. 1x ಅಂದ್ರೆ ಒಂದೇ, ಸಿಂಪಲ್ ಎಕ್ಸ್ ಅಂದ್ರೆ ಒಂದೇ. ಅರ್ಥ ಆಯ್ತಾ? ಇಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿಕ್ಕೆ ನಾನು 1x ಅಂತ ಬರೀತೀನಿ ಅಷ್ಟೆ. ನೆಕ್ಸ್ಟ್ -1x x² -1x² 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 ತಿಳಿತಾ. ಓಕೆ, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 1x ಇಂಟು 1 2 ಆಗ್ತದಾ? ಇಲ್ಲಪ್ಪ, 1 ಇಂಟು 1 2 ಆಗ್ತದ್ರ? ಮತ್ತು ಹ್ಯಾಂಗೆ ರೀ? 1x ಇಂಟು 1 ಏನಾಗ್ತದ? 1x ಆಗ್ತದ ರೀ. 1x ಇಂಟು 1 1x ತಿಳಿತಾ. ನೆಕ್ಸ್ಟ್ ಮೈನಸ್ ಇದ್ದಿದ್ದು ಏನಾಗುತ್ತೆ? ಪ್ಲಸ್. ಮೈನಸ್ ಇದ್ದಿದ್ದು -1 ಅದ, ಒಂದು ಪ್ಲಸ್ ಅದ, ಕ್ಯಾನ್ಸಲ್ ಆಯ್ತಾ? ಓಕೆ, ನೆಕ್ಸ್ಟ್ ಇದು 0 ಅದ, ಇದ್ರೂ ಇಲ್ಲಾರ್ದಂಗೆ ಬಿಟ್ಬಿಡೋದಕ್ಕೆ ಏನು ಉಳಿದಿದ್ದು +1x ಇದು ಇದ್ರಷ್ಟೇ, ಇಲ್ಲಿಕ್ಕಂದ್ರೂ ಅಷ್ಟೇ, ಸುಮ್ಮನೆ ಎಕ್ಸ್ಟ್ರಾ ಬರ್ಕೊಂಡಿದ್ದೀವಿ ನಾವು ಅಷ್ಟೇ. ನೆಕ್ಸ್ಟ್ ನಂಬರ್ ಏನಪ್ಪ? +1. ನೆಕ್ಸ್ಟ್ ವಾಟ್ ಈಸ್ ದಿ ಫಸ್ಟ್ ಟರ್ಮ್ ಆಫ್ ದಿ ಡಿವಿಡೆಂಡ್? 1x ಏನಪ್ಪ? +1x ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಆಫ್ ದಿ ಡಿವೈಸರ್ x ಕ್ಯಾನ್ಸಲ್, ಏನು ಉಳಿತು? +1 ಉಳಿತು. ಏನು ಉಳಿತಪ್ಪ? +1 ಬರಲ್ಲ ಇಲ್ಲಿ. ಓಕೆ, +1 ಇಂಟು 1 ಸಾರಿ +1 ಇಂಟು x +1x ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ 1 ಇಂಟು 1. ಓಕೆ, ಚೇಂಜ್ ದಿ ಸಿಂಬಾಲ್ಸ್ ಆರ್ ಚಿಹ್ನಾಸ್, ಕ್ಯಾನ್ಸಲ್ 0 0. ಅರ್ಥ ಆಯ್ತಾ? ಕ್ವಶನ್ ಏನು ಕೇಳಿದ್ರು ಅವರು? ಫೈಂಡ್ ದಿ therefore remainder is equal to ರಿಮೈಂಡರ್ ಅಲ್ಲದು ರಿಮೈಂಡರ್ is equal to 0 0. ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಫಸ್ಟ್ ಏನು ಮಾಡಿದ್ವಿ ನಾವು? x³ +1 ಅಂತ ತೊಗೊಂಡ್ವಿ. ಇಲ್ಲಿ ಸ್ಕ್ವಯರ್ ಟರ್ಮ್ ಇಲ್ಲ, ಎಕ್ಸ್ ಟರ್ಮ್ ಇಲ್ಲ. ಏನು ತೊಗೋಬೇಕು ಅದನ್ನು? 0x² 0x ಅಂತ ಆ್ಯಡ್ ಮಾಡಬೇಕು, ಪ್ಲಸ್ ಅಂತ ಯಾಕೆ. ದೆನ್ ಯು ಹ್ಯಾವ್ ಟು ಟೇಕ್ ದಿಸ್ g of x, divide p of x by g of x. ಫಸ್ಟ್ ಟರ್ಮ್ ಆಫ್ ದಿ ಡಿವಿಡೆಂಡ್ x³ ಡಿವೈಡೆಡ್ ಬೈ x ಏನು ಉಳಿತು? x². ಕೋಶೆಂಟ್ ಒಳಗೆ ತೊಂಬ x² ಇಂಟು x³ +1 ಇಂಟು x² 1x². ಚೇಂಜ್ ದಿ ಚಿಹ್ನಾಸ್. ಓಕೆ, ದೀಸ್ ಟು ಗೆಟ್ಸ್ ಕ್ಯಾನ್ಸಲ್ಡ್. ಇದು 0 ಇದ್ರಷ್ಟೇ, ಇರ್ಲಿಕ್ಕಂದ್ರೂ ಅಷ್ಟೇ. -1x². ಟೇಕ್ ಫಸ್ಟ್ ಟರ್ಮ್ ಆಫ್ ದಿ ಡಿವಿಡೆಂಡ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಆಫ್ ದಿ ಡಿವೈಸರ್ x ಕ್ಯಾನ್ಸಲ್, ಏನು ಉಳಿತು? -1x ತೊಗೊಂಡು ಬಂದಿಡು. -1x ಇಂಟು x -1x². ನೆಕ್ಸ್ಟ್ -1x ಮೈನಸ್ ಇಂಟು ಪ್ಲಸ್ -1 ಇಂಟು 1 1x ಆ್ಯಸ್ ಇಟ್ ಈಸ್. ಚೇಂಜ್ ದಿ ಚಿಹ್ನಾಸ್, ದೀಸ್ ಟು ಗೆಟ್ಸ್ ಕ್ಯಾನ್ಸಲ್. ನೆಕ್ಸ್ಟ್ +1x 0 ಬಿಡೋದು ಮ್ಯಾಗಿಂದು, +1x ಬರ್ದು ಉಳಿದಿದ್ದೇನು ಉಳಿತು? +1. ಫಸ್ಟ್ ಟರ್ಮ್ ಆಫ್ ದಿ ಡಿವಿಡೆಂಡ್ +1x ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಆಫ್ ದಿ ಡಿವೈಸರ್ x ಕ್ಯಾನ್ಸಲ್, ಏನು ಉಳಿತು? +1 ತೊಗೊಂಬರ್ತೇವೆ ಇಲ್ಲಿ. ಓಕೆ, 1 ಇಂಟು x 1x +1 1s ಚೇಂಜ್ ದಿ ಗೆಟ್ಸ್ ಆನ್ಸರ್ 0. ರೈಟ್. x to the power 4 x to the power of 3 minus 2x² plus x plus 1. ಓಕೆ, ಡಿವೈಡ್ ಮಾಡ್ಬೇಕಾ? g of x ಹೇಳು. ಓಕೆ, we have to take first term of the dividend. What is the first term of the dividend? x to the power 4. ಏನು ಅನ್ಬೇಕದು? x to the power 4 ಹಿಂಗೆ ಓದಬೇಕು. x power 4 x4 x4 ಹಿಂಗೆ ಅನ್ಬಾರ್ದು, ತಿಳಿತಾ? x to the power 4.
divided by x. Answer will be x to the power 3. X to the power of 3 ಬರಲ್ಲ ಇಲ್ಲಿ. X to the power of 3 into x. X to the power of 4 minus 1 into x cube. X cube ಅಥವಾ 1x cube ಎಲ್ಲ ಒಂದೇ. Minus 1 into x cube minus 1x cube. Change the chinos. These two cancel. Correct? Then plus x cube ಅಂದರೆ 1x cube ಅಂದಂಗೆ plus 1x cube plus 1x cube ಎಷ್ಟಾಯಿತು plus 2x cube minus 2x square. What is the first one of the dividend? 2x cube divided by divisor x. Answer ಏನು ಬರ್ತೈತಿ 2x square. Bring that into quotient. 2x square into x 2x cube minus 1 into 2x square minus 2x square. ಯಾಕೆ ಮೈನಸ್ ಇಂಟು ಪ್ಲಸ್ ಏನಿತ್ತಪ್ಪ ಮೈನಸ್ 1 into 2x square 2x square. Change the symbols. These two gets cancelled. ಓಕೆ ಇವೆರಡು ಕ್ಯಾನ್ಸಲ್ ಅದು ಇವೆರಡು ಕ್ಯಾನ್ಸಲ್ ಅದು ಒಂದು ಮೈನಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಮೈನಸ್ ಕ್ಯಾನ್ಸಲ್ 0 0. ನೆಕ್ಸ್ಟ್ ಏನು ಉಳಿತದ ಎಕ್ಸ್ ಕರೆಕ್ಟ್ ಎಕ್ಸ್ ಉಳಿತು ಬಟ್ ಇನ್ನೊಂದು ನಂಬರ್ ಅದ ಅಲ್ಲಿ ಎಕ್ಸ್ ಪ್ಲಸ್ 1 ಎರಡು ನಂಬರ್ ತೊಗೊಂಬಿಡು ಒಮ್ಮೆ ಡೈರೆಕ್ಟಾಗಿ. ಹಾಂ ಟೇಕ್ ಫಸ್ಟ್ ಆಫ್ ದಿ ಡಿವಿಡೆಂಡ್ ಎಕ್ಸ್ ಡಿವೈಡೆಡ್ ಬೈ ಫಸ್ಟ್ ಆಫ್ ದಿ ಡಿವೈಸರ್ ಎಕ್ಸ್ ಇಸ್ ಈಕ್ವಲ್ ಟು ಹೌದಿಲ್ಪ 1 ಬಂತು ಪ್ಲಸ್ 1 ಬರಲಿಲ್ಲ ಇಲ್ಲಿ ಪ್ಲಸ್ 1 ಇಂಟು ಎಕ್ಸ್ 1x plus into minus 1 into 1 change the these two gets 1 plus 1 2 plus 2. ಅರ್ಥ ಆಯ್ತಾ ರೈಟ್. ಚೆಕ್ ವೆದರ್ ದ ಹಾಂ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಆಫ್ ಟಿ ನಿಮ್ಮೈ ಕ್ಯೂ ಆಫ್ ಟಿ. ಓಕೆ ಹ್ಞೂ 4t ಕ್ಯೂಬ್ 4t ಸ್ಕ್ವಯರ್ minus t minus 1. This multiple ಅಂದರೆ ಹೋಗ್ತಾ ಇಲ್ಲಿ ಚೆಕ್ ವೆದರ್ ದ ಪಾಲಿನಾಮಿಯಲ್ ಈಸ್ ಮಲ್ಟಿಪಲ್ ಆಫ್ 2t plus 1 ಅಂತ. ಮಲ್ಟಿಪಲ್ ಆಫ್ 2t plus 1. ಮಲ್ಟಿಪಲ್ ಆಫ್ 2t plus 1 ಅಂದರೆ ಡಿವೈಡ್ ಮಾಡಿದ್ರೆ ಏನು ಬರ್ಬೇಕು ಆನ್ಸರ್ 0 ಬರಬೇಕು. ಓಕೆ ಜಿ ಆಫ್ ಟಿ ಈಸ್ ಈಕ್ವಲ್ ಟು 2t plus 1 ಅಂತ ತೊಗೊಂತೀನಿ ನಾನು. ಇದು ಕ್ಯೂ ಆಫ್ ಟಿ ಅಂತ ಕೊಟ್ಟರಿಲ್ಲ ಅವರು ಅದು ನಾನು ಏನು ತೊಗೊತೀನಿ ಪಿ ಆಫ್ ಟಿ ಅಂತ ತೊಗೊತೀನಿ ನಾನು ತೊಗೊಳ್ಳೋದು ಅವ್ರೇನೇ ಕೊಡ್ಲಕ್ಕ. ಅಂದರೆ ಇದನ್ನೇನು ತೊಗೊತೀನಿ ಡಿವಿಡೆಂಡ್ ತೊಗೊಳ್ಳೋಣ ಅಂತ ಇದನ್ನು ಡಿವೈಸರ್ ತೊಗೊಳ್ಳೋಣ ಅಂತ. ಇಲ್ಲಿ ಮಲ್ಟಿಪಲ್ ಆಫ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 24 ಇದು ಮಲ್ಟಿಪಲ್ ಆಫ್ 8 ಆದೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡ್ತಿ 24 ಅನ್ನೋದು ಮಲ್ಟಿಪಲ್ ಆಫ್ 8 ಆದೋ ಇಲ್ಲೋ ಅಂದರೆ 8ರ ಮಗ್ಗಿಯಾಗಿ ಬರ್ತದೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಹೆಂಗೆ ಮಾಡ್ತಿ ಡಿವೈಡ್ ಮಾಡಬೇಕು. 8ರಲ್ಲಿ ಏನು ಮಾಡಬೇಕು ಡಿವೈಡ್ ಮಾಡಬೇಕು. 8ರಲ್ಲಿ ಡಿವೈಡ್ ಮಾಡಿದ್ರೆ ಏನು ಬರ್ತಾನೆ ನೋಡೋಣ 8 3 24 ಏನು ಬಂತ ಆನ್ಸರ್ ಡಿವೈಡ್ ಮಾಡಿದ್ರೆ ಏನು ಬರ್ಬೇಕು ಆನ್ಸರ್ 0 ಬರಬೇಕು. ಹಾಗಿದ್ರೆ ಏನಂತೀವಿ ನಾವು ಅದಕ್ಕೆ ಮಲ್ಟಿಪಲ್ ಅಂತ ಕರಿತೀವಿ. ಓಕೆ ಹಾಗಿದ್ರೆ ನಾನು ಏನು ಡಿವೈಡ್ ಮಾಡಬೇಕೀಗ ಪಿ ಆಫ್ ಎಕ್ಸಿಗೆ ಜಿ ಆಫ್ ಎಕ್ಸ್ಲೇ ಡಿವೈಡ್ ಮಾಡಬೇಕು. ಒಂದು ಮೆಥಡ್. ಸೆಕೆಂಡ್ ಮೆಥಡ್ ಏನಂತಂದ್ರೆ ಇದ್ರದ್ದು ರೂಟ್ ಫೈಂಡ್ ಔಟ್ ಮಾಡಬೇಕು. ರೂಟ್ ಅಂದರೆ 0 ಫೈಂಡ್ ಔಟ್ ಮಾಡಬೇಕು. 0 ಆಫ್ ದಿಸ್ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡಬೇಕು. ಯಾವ ಪಾಲಿನಾಮಿಯಲ್ ಅದು ಜಿ ಆಫ್ ಟಿ. ಇದ್ರದ್ದು 0 ಆಫ್ ದ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡಬೇಕು. ಏನು 0 ಆಫ್ ದ ಪಾಲಿನಾಮಿಯಲ್ ಹೇಳಿದ್ದೀನಿ ನಿಮಗೆ 0 ಅಂತಂದ್ರೆ 0 ಅಂತ ಏನು ತೊಗೋಬೇಕು ನಾನು ಜಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತೊಗೋಬೇಕು. ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತೊಗೋತಿದ್ದಿ. ಆಮೇಲೆ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 0 -5 ಕಡೆ ಕಳಿಸ್ತಿದ್ದು ಪ್ಲಸ್ 5 ಆಗ್ತಿತ್ತು ಮಾಡಿದಿರಲ್ಲ ಫಸ್ಟ್ ಎಕ್ಸೈಸ್ ಒಳಗೆ ಲಾಸ್ಟ್ ಬಿಟ್ ಒಳಗೆ ಮಾಡಿರಿ ನೋಡಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತೊಗೊತಿದ್ವಿ. ಹಂಗೆ ಮೊದಲೇನು ಮಾಡೋಣ ಲೆಟ್ ಜಿ ಆಫ್ ಟಿ ಈಸ್ ಈಕ್ವಲ್ ಟು ಏನು ತೊಗೊಳೋಣ 0 ಅಂತ ತೊಗೊಳೋಣ. ಲೆಟ್ ಜಿ ಆಫ್ ಟಿ ಈಸ್ ಈಕ್ವಲ್ ಟು 0. ಇದೇ ಯಾಕೆ ತೊಂದರೆ ಸರ್ ಮ್ಯಾಗಿಂದಾಗ ತೊಗೊಳಿಲ್ಲ ಯಾಕಂದರೆ ಡಿವೈಡ್ ಮಾಡೋದು ಇದು ಇದು ಡಿವೈಡ್ ಮಾಡಿಸ್ಕೊಳ್ಳೋದು. ಅರ್ಥ ಆಯ್ತಾ. ದಿಸ್ ಈಸ್ ಕಾಲ್ಡ್ ಎಸ್ ಡಿವಿಡೆಂಡ್. ದಿಸ್ ಈಸ್ ಡಿವೈಸರ್ಗೆ ನಾವು ಈಕ್ವಲ್ ಟು 0 ತೊಗೋಬೇಕು. ಡಿವೈಸರ್ಗೆ ಏನು ತೊಗೋಬೇಕು ಈಕ್ವಲ್ ಟು 0. ಹಾಂ ಹೇಳಪ್ಪ ಏನು ಬಂತು ಜಿ ಆಫ್ ಟಿ ಏನದ 2t plus 1 ಇಸ್ ಈಕ್ವಲ್ ಟು ಪ್ಲಸ್ 1 ಈ ಕಡೆ ಕಳಿಸು 2t ಇಸ್ ಈಕ್ವಲ್ ಟು -1 ಇಂಟು 2 ಈ ಕಡೆ ಕಳಿಸು ಟಿ ಈಸ್ ಈಕ್ವಲ್ ಟು ಏನು ಬಂತು ಆನ್ಸರ್
-1 ಡಿವೈಡೆಡ್ ಬೈ 2 -1 ಡಿವೈಡ್ ಬೈ 2 ಹೌದಾ. ಈಗ ಈ -1/2 ಇದ್ರೊಳಗೆ ವ್ಯಾಲ್ಯೂ ಹಾಕೋಣಂತ ಪಿ ಆಫ್ ಟಿ ಒಳಗೆ ಪಿ ಆಫ್ ಟಿ ಒಳಗೆ ಪಿ ಆಫ್ ಟಿ ಟಿ ಅಂದರೆ ಏನು ಬಂದಿತ್ತು ಆನ್ಸರ್ -1/2 ಅಂದರೆ टी इधलेला ಏನು ಹಾಕಬೇಕು टी जब कहाँ मिलता है ना तब क्या है -1/2 डालेंगे इज इक्वल टू हाँ ಹೇಳಪ್ಪ 4 in bracket टी ಅಂದ್ರೇನು होल क्यूब प्लस 4 -1/2 होल स्क्वायर माइनस -1/2 -1 आंसर 0 ಬಂತು ಅಂದರೆ ಇಟ್ ಈಸ್ ಮಲ್ಟಿಪಲ್ ಆನ್ಸರ್ 0 ಬರಲಿ ಅಂದರೆ ಇಟ್ ಈಸ್ ನಾಟ್ ಮಲ್ಟಿಪಲ್ ಓಕೆ ದಿಸ್ ಈಸ್ ಈಕ್ವಲ್ ಟು 4 ಬ್ರಾಕೆಟ್ -1 ಇಂಟು -1 ಇಂಟು -1 ಡಿವೈಡೆಡ್ ಬೈ 2 ಇಂಟು 2 ಇಂಟು 2 ಸೌಂಡ್ ಮಾಡಬಾರ್ದು ಸುಮ್ಮ ಕುಂದ್ರಬೇಕು ओके -1 इंटू -1 इंटू -1 3 टाइम्स मल्टीप्लाई ಮಾಡಿದೆ ಯಾಕೆ क्यों करे ಇಲ್ಲಿ ಕ್ಯೂಬ್ ಅದ ಹಾಂ ಪ್ಲಸ್ 4 in bracket -1 इंटू -1 divided by 2 into 2 minus into minus plus 1/2 minus 1/1 this is equal to 2 ones are 2 twos are 2 ones are 2 ones are cancel ಹೌದಾ minus into minus ನೋಡ್ರಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ -1 ಡಿವೈಡೆಡ್ ಬೈ 2 ದೆನ್ 2 ones are 2 twos are 2 ones are 2 ones are ನೆಕ್ಸ್ಟ್ ಪ್ಲಸ್ ಮೈನಸ್ ಇಂಟು ಮೈನಸ್ 1 into 1 1 into 1 ಡಿವೈಡೆಡ್ ಬೈ 1 ನೆಕ್ಸ್ಟ್ ಪ್ಲಸ್ 1/2 ಮೈನಸ್ 1/1 ಕರೆಕ್ಟ್ ಇಲ್ಲಿ ಪ್ಲಸ್ 1/1 ಅದ ಇಲ್ಲಿ -1/1 ಅದ ಇಲ್ಲಿ ಪ್ಲಸ್ 1/2 ಅದ ಇಲ್ಲಿ -1/2 ಅದ ಕ್ಯಾನ್ಸಲ್ ಆಗಿ ಏನು ಉಳಿತಾವ ಆನ್ಸರ್ 0 ಬಂತ ದೇರ್ ಫೋರ್ ಜಿ ಆಫ್ ಟಿ ಈಸ್ ಮಲ್ಟಿಪಲ್ ಆಫ್ ಪಿ ಆಫ್ ಟಿ ನಾವು ತಗೊಂಡ್ವಿ ನೀ ಕ್ಯೂ ಆಫ್ ಟಿ ತೊಗೊಂಡ್ರೆ ಕ್ಯೂ ಆಫ್ ಟಿ ತೊಗೊಂಡ್ವಿ ಅರ್ಥ ಆಯ್ತಾ ಸೇಮ್ ಮೇನ್ ಕ್ವಶನ್ ವಾಟ್ ಈಸ್ ದ ಕ್ವಶನ್ ಹಿಯರ್ ಹೌದಾ ಫೈಂಡ್ ದ ರಿಮೈಂಡರ್ ಅಂದರೆ ರಿಮೈಂಡರ್ ಅಂತಂದರೆ ಡಿವಿಷನ್ ಮಾಡಬೇಕಾ ಓಕೆ ಡಿವಿಷನ್ ಮೆಥಡ್ ಒಂದು ಐತಿ ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ ಫೈಂಡಿಂಗ್ ದಿ ರೂಟ್ಸ್ ಹೇಳಿದ್ನಲ್ಲ ಏನಂತಿದ್ದಕ್ಕೆ ಝೀರೋಸ್ ಆಫ್ ದಿ ಪೊಲಿನಾಮಿಯಲ್ ಒಂದು ಡಿವಿಷನ್ ಮೆಥಡ್ ಆ ಡಿವಿಷನ್ ಮೆಥಡ್ಗೆ ನಾವೇನಂತ ಕರಿತೀವಿ ಥಿಯರಮ್ ಹೇಳಿದ್ ನೋಡು ಯಾವ ಥಿಯರಮ್ ಅದು ರಿಮೈಂಡರ್ ಥಿಯರಮ್ ರಿಮೈಂಡರ್ ಥಿಯರಮ್ ಯೂಸ್ ಮಾಡೋದೇನು ಡಿವಿಷನ್ ಮಾಡೋದು कंप्लीट डिवीजन मारते गोता दैट इज कॉल्ड एज रिमाइंडर थ्योरम हम वो थ्योरम से सॉल्व कर सकते हैं और एक क्या है अल्टरनेटिव मेथड है दोनों मेथड आपको बोलता हूँ मैं ಎರಡು ಮೆಥಡ್ ಹೇಳ್ತೀನಿ ನಿನಗೆ ಯಾವ್ದು ಯೂಸ್ ಆಗ್ತದ ಯಾವ್ದು ಈಸಿ ಅನ್ಸದ ಅದನ್ನು ಮಾಡು ನಿಮ್ಮ ಸ್ಕೂಲ್ ಒಳಗೆ ಅದು ಯಾವ್ದು ಹೇಳ್ತಾರಲ್ಲ ಅದನ್ನು ಮಾಡು ತಿಳಿತಾ ನಾನು ಎರಡು ಮೆಥಡ್ ಹೇಳ್ಬಿಡ್ತೇನೆ ಹೇಳ ಓಕೆ ವಾಟ್ ಈಸ್ ದ ಪಿ ಆಫ್ ಎಕ್ಸ್ ಹಿಯರ್ ಫಸ್ಟ್ ಹೇಳು ಪಿ ಆಫ್ ಎಕ್ಸ್ 3x square plus 3x plus 1 ओके देन फर्स्ट नंबर 1 जी ऑफ एक्स क्या है फर्स्ट का ಹೌದಾ x plus 1 ಫಸ್ಟ್ ಏನು ಮಾಡೋಣ ಅಂತಂದ್ರೆ ಲೆಟ್ ಜಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ ಯಾಕೆ 0 ಆಫ್ ದ ಪೊಲಿನಾಮಿಯಲ್ ಫೈಂಡ್ ಔಟ್ ಮಾಡ್ಬೇಕು ನಾವು ಮೊದಲು ಏನು ಫೈಂಡ್ ಔಟ್ ಮಾಡಬೇಕು 0 ಆಫ್ ದ ಪೊಲಿನಾಮಿಯಲ್ ಅಂದರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಏನು ಫೈಂಡ್ ಔಟ್ ಮಾಡಬೇಕು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಜಿ ಆಫ್ ಎಕ್ಸ್ ಈಕ್ವಲ್ ಟು 0 ತು ಲೆಟ್ ಬರಿಬೇಡ ಜಸ್ಟ್ ನೋಡಿ ಲೆಟ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಟು ಫೈಂಡ್ 0 ಆಫ್ ದ पॉलिनॉमियल 0 ऑफ द पॉलिनॉमियल बोले तो जी ऑफ एक्स क्या है इज इक्वल टू +1 इधर आने के बाद ओके एक्स का वैल्यू क्या मिला ಅರ್ಥ ಆಯ್ತಾ ಇದನ್ನು ಪಿ ಆಫ್ ಎಕ್ಸ್ ಒಳಗೆ ಹಾಕೋಣಂತೆ ಈಕ್ವಲ್ ಟು 0 ಬಂತಂದ್ರೆ ಅದೇನಾಗ್ತದೆ ಝೀರೋಸ್ ಆಫ್ ದ ಪೊಲಿನಾಮಿಯಲ್ ಆಗ್ತದೆ ಇರಲಿಲ್ಲ ಅಂದ್ರೆ ಏನು ಕೋಶೆಂಟ್ ಇರ್ತೈತಲ್ಲ ಅದನ್ನು ರಿಮೈಂಡರ್ ಇಸ್ ಈಕ್ವಲ್ ಟು ಅಂತ ಬರೆದ್ಬಿಡೋಣಂತ ಅವ್ರೇನು ಕೇಳಿದಾರೆ ರೈಟ್ ದ ರಿಮೈಂಡರ್ ಅಂತಲ್ಲ ಕ್ವಶನ್ ಒಳಗೆ ಫೈಂಡ್ ದ ರಿಮೈಂಡರ್ ಅಂತಾರೆ ಫೈಂಡ್ ದ ರಿಮೈಂಡರ್ ಓಕೆ ಪಿ ಆಫ್ ಎಕ್ಸ್ ವಾಟ್ ಇಸ್ ಎಕ್ಸ್ -1 ಹಾಂ ಪಿ ಆಫ್ ಎಕ್ಸ್ -1 ಹಾಕಿದೆ ಎಕ್ಸ್ ಇದ್ದಲ್ಲಿ ಇಲ್ಲೇನು ಹಾಕ್ಲಿ ಹೇಳು -1 ಕ್ಯೂಬ್ ಪ್ಲಸ್ 3 -1 ಸ್ಕ್ವಯರ್
ಪ್ಲಸ್ 3 ಮೈನಸ್ 1 ಪ್ಲಸ್ 1. ಮೈನಸ್ 1ಗೆ ಪವರ್ ಆಡ್ ಇದ್ರೆ ಮೈನಸ್ಸೇ ಆಗ್ತದೆ, ಪವರ್ ಈವನ್ ಇದ್ರೆ ಪ್ಲಸ್ ಆಗ್ತದೆ. ಇಲ್ಲಿ ಪವರ್ ಆಡು ಈವನ್, ಆಡ್ ಅಂದ್ರೆ ಏನು ಬರೀ ಇಲ್ಲಿ ಓಕೆ ಪ್ಲಸ್ 3. ಇಲ್ಲಿ ಪವರ್ ಏನದ ಈವನ್ ಇದ್ರೆ ಏನು ಬರೀಬೇಕು ಪ್ಲಸ್ 1 ಬರೀಬೇಕು. ಪ್ಲಸ್ ಇಂಟು ಮೈನಸ್ 3 1 ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ 1. 3 1 ಮೈನಸ್ 3 ಪ್ಲಸ್ 1. ದಿಸ್ ಇಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್. ದೆನ್ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್. ಆನ್ಸರ್ ವಿಲ್ ಬಿ ದೇರ್ ಫೋರ್ ರಿಮೈಂಡರ್ ಇಸ್ ಈಕ್ವಲ್ ಟು ಏನು ಬರೀತೀಯಾ ರಿಮೈಂಡರ್ ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಾ? ಇದು ಒಂದು ಮೆಥಡಪ್ಪ. ಸೆಕೆಂಡ್ ಮೆಥಡ್ ಏನು ಗೊತ್ತೇನು, ಇದನ್ನು ಹಿಂಗೆ ಬರ್ಕೊಂಡು ಹಿಂಗೊಂದು ಗೆರೆ ಹಾಕಿ ಹಿಂಗೊಂದು ಗೆರೆ ಹಾಕಿ ಇದನ್ನು ಬರೆದು ಡಿವಿಷನ್ ಮಾಡೋದಕ್ಕೆ ಅದು ಆಲ್ಟರ್ನೇಟಿವ್ ಮೆಥಡ್. ಅರ್ಥ ಆಯ್ತಾ? ಅವಾಗೂ ಆನ್ಸರ್ ಏನು ಬರ್ತೈತಿ ಮಾಡ್ತಿ ಅದು ಸದ್ ಮಾಡ್ತಿ ಮಾಡ್ಬೇಕು. ಎರಡು ಮೆಥಡ್ ಮಾಡಬೇಕು. ಹಾಂ, ನಿಮ್ಮ ಸ್ಕೂಲೊಳಗೆ ಯಾವ್ದು ಹೇಳ್ತಾರೆ ಅದನ್ನು ಯೂಸ್ ಮಾಡ್ಕೊಳ್ರಿ. ಇದನ್ನು ಹೇಳಿದ್ರೆ ಇದನ್ನು ಯೂಸ್ ಮಾಡಿರಿ, ಅದನ್ನು ಹೇಳಿದ್ರೆ ಎರಡು ಹೇಳಿದ್ರೆ ಎರಡು ಯೂಸ್. The other way of finding the remainder of this question is by using division method. By using division method. For that we need to take dividend and divisor. What is the dividend here? x cube plus 3x square plus 3x plus 1. Division in x minus 1 x plus 1? X plus 1. What is the first term of the dividend? X cube divided by is equal to x square. bring that into quotient value. ಇಷ್ಟು ಗೊತ್ತಾಗ್ತದೆ ನಿಮ್ಗೆ. ಎಕ್ಸ್ ಸ್ಕ್ವಯರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವಯರ್ 1 एक्स स्क्वायर. चेंज दी दिस टू गेट्स 3 के अंदर 1 निकालो 2x स्क्वायर प्लस 3x. व्हाट इज द फर्स्ट टर्म ऑफ द डिविडेंड 2x स्क्वायर डिवाइडेड बाय आंसर ಏನು ಉಳಿತು 2x plus 2x plus 2x into x 2x square plus 2x into 1 3x ಇಂಟು ಮಾಡಲಿ ಇಂಟು ಅಂದ್ರೇನು ಆಚೆಗೆಟ್ಟವನೇ 2x ಇಂಟು 1 ಅಂದ್ರೇನಪ್ಪ 2x. ನೆಕ್ಸ್ಟ್ ಪ್ಲಸ್ ಇದೇನು माइनस प्लस इधर माइनस कैंसल. 3x के अंदर 2x निकालो 1x प्लस 1. नेक्स्ट व्हाट इज द फर्स्ट टर्म ऑफ द डिविडेंड डिवाइडेड बाय xx. आंसर विल बी bring that into quotient value. Then 1 into x 1x plus 1 into 1 change the plus minus cancel plus minus cancel. आंसर will be 00. अर्थमाइंदा सिंपल. नेक्स्ट क्वेश्चन क्या है p ऑफ x बोले तो वैल्यू लिए हम g ऑफ x ಅಂದ್ರೆ ಏನು ತಗೋಬೇಕಪ್ಪ. ನೆಕ್ಸ್ಟ್ p ऑफ x is equal to ಎಷ್ಟೈತೆ g ऑफ x is equal to ಏನು ಎರಡನೇದು x minus 5a x minus a ಹೌದಾ x plus 1 g of x equal to x minus 1 by 2. let ಫಸ್ಟ್ ಏನು ತಗೋತೀಯಪ್ಪ g of x is equal to 0. ಮುಂದಿನ ಬರಿತೀಯ ಅದೇನಂತ ಪರಿಸ್ಥಿತಿ ಅದಲ್ಲ. ನೆಕ್ಸ್ಟ್ g of x ಅಂದ್ರೆ ಏನು x minus 1 by 2 is equal to 0. minus 1 by 2 ಕಳ್ಸ x equal to plus 1 by 2. put this value in here. ಅವಾಗ ಏನಾಗ್ತಪ್ಪ p of 1 by 2 is equal to 1 by 2 whole cube plus 3 into 1 by 2 whole square plus 3 into 1 by 2 ಹೌದಾ 3 plus 1. this is equal to 1 cube ಅಂದ್ರೆ ನೋಡ್ರಿ ಆಮೇಲೆ ಬರೆಸುತ್ತೇನೆ ಅಂತ ಟೈಮ್ ಕೊಟ್ಟಿರ್ತೀನಿ ನಂಗೆ ಅದು ನೋಡ್ರಿ ಮೊದಲು. 1 cube ಅಂದ್ರೇನು 1 into 1 into 1 ಅಂದರೆ 1 ಬಂತಾ. 2 cube ಅಂದರೆ 2 into 2 into 2 2 2 ज़ा 4 2 ज़ा 8. next plus 3 in bracket 1 square is 1 2 square is 4 plus 3 1 ज़ा divided by plus 1. next this is equal to 1 by 8 plus 3 1 ज़ा divided by plus 3 by plus 1 by this is equal to LCM ಏನಪ್ಪ 8
4 2 1 ಬರ್ಕೊ ಒಂದು ಕಡೆ 8 4 2 1 ಎಲ್ ಸಿ ಎಮ್ ನೋಡೋಣ ಓಕೆ 2 4 ಝಾ 2 2 ಝಾ 2 1 ಝಾ 1 ಝಾ ನೆಕ್ಸ್ಟ್ 2 2 ಝಾ 2 1 ಝಾ 1 ಝಾ 1 2 1 ಝಾ 1 ಝಾ 1 ಝಾ 1 ಎಷ್ಟು ಬಂತ ಆನ್ಸರ್ ಓಕೆ 2 2 ಝಾ 4 4 2 ಝಾ 8 ಎಲ್ ಸಿ ಎಮ್ ಬಂತ 8 1 ಝಾ 4 2 ಝಾ 2 4 ಝಾ 1 8 ಝಾ ಓಕೆ 1 1 ಝಾ 3 2 ಝಾ 3 4 ಝಾ 8 1 ಝಾ this is equal to 12 plus 8 20 plus 6 26 plus 1 divided by answer therefore remainder is ಏನು ಬರೀತೀಯಪ್ಪ therefore remainder is equal to 27 divided by 8 write down question number 2 p of x is equal to x cube minus ax square plus 6x minus a g of x is equal to x minus a you have to divide p of x by g of x or we have to find out the remainder there are two methods number one taking g of x equal to 0 x minus a is equal to 0 x equal to plus a x कहाँ पे है वहाँ पे a डालो आंसर क्या आता है देखो वो एक मेथड है दूसरा मेथड क्या है देयर इज अनदर मेथड दैट इज डिवीजन मेथड okay I will be moving into the division method that is first method x cube minus ax square plus 6x minus a whole divided by x minus a division ಮಾಡಲಾ ಫಸ್ಟ್ ಏನು ಮಾಡಬೇಕಪ್ಪ we have to take first term of the dividend ಏನದ x cube divided by first term of the divisor x okay x cube divided by x is nothing but what x square ಹೌದಿಲ್ಲ ಕ್ಯೂಬ್ ಒಳಗಿಂದ ಒಂದು ಹೋಗ್ತದ ಸ್ಕ್ವೇರ್ ಆಗ್ತದೆ x square bring it into the quotient value then x square into x x cube minus minus a into x square ax square change the chinnas these two gets cancel these two gets then remaining 6x minus a what is the first term of the dividend 6x divided by first term of the divisor x cancel plus 6 okay plus 6 will be remaining 6 into x 6x minus a into 6 minus 6a ಹೌದಿಲ್ಪ 6 into a 6a a into 6 6a change the symbols or chinnas okay plus 6 minus 6 cancel then plus 6a minus 1a 6a ಒಳಗೆ 1a ತೆಗಿ 5a big number symbol plus this is the division method second method ತೋರಿಸ್ಲಾ ಅವಾಗ ಏನು ತಗೋಬೇಕಪ್ಪ let g of x is equal to 0 ತಗೋಬೇಕು ಓಕೆ 0 ತಗೊಳ್ಳೋಣ then g of x ಏನದ x minus a is equal to 0 minus a ಈ ಕಡೆ ಕಳಿಸಿ ಏನಾಗುತ್ತಾ x is equal to plus a put this value in p of x x ಇದಲ್ಲಿ ಏನು ಹಾಕಬೇಕು a is equal to a cube minus a bracket a square plus 6 bracket a minus a is equal to a cube minus a square into a cube plus 6 into a 6a minus plus a cube minus a cube cancel 6a minus a 5a is the answer same answer question number 3 check whether 7 plus 3x is a factor of 3x square plus 7x ಚೆಕ್ ವೆದರ್ ಅಂತ ಕೊಟ್ಟಾಗ ಈ ಥರ ಕ್ವಶನ್ಸ್ ಕೊಟ್ಟಾಗ ಇದರೊಳಗೆ ಬಿಗ್ ಪಾಲಿನಾಮಿಯಲ್ ಯಾವುದು ಇಂಥದ್ದನ್ನು ನೋಡಬೇಕು ವಿಚ್ ಒನ್ ಇಸ್ ದಿ ಬಿಗ್ ಪಾಲಿನಾಮಿಯಲ್ ಇಯರ್ 3x ಸ್ಕ್ವಯರ್ ಪ್ಲಸ್ 7x ಕ್ಯೂಬ್ ಅದಾ ಕ್ಯೂಬ್ ಇದ್ರೆ ಕ್ಯೂಬ್ ಬರೋಣ ಅಂತ ಓಕೆ ಓಕೆ 3x ಕ್ಯೂಬ್ ಪ್ಲಸ್ 7x ಅದ x ಸ್ಕ್ವಯರ್ ಅದು ಮತ್ತೆ x ಅದ ಓಕೆ 3x ಕ್ಯೂಬ್ ಪ್ಲಸ್ 7x ಚೆಕ್ ವೆದರ್ ದಿಸ್ ಈಸ್ ಫ್ಯಾಕ್ಟರ್ ಆಫ್ ದಿಸ್ ಒನ್ ಇತ್ತು ಅಂದಾಗ ಫಸ್ಟ್ ಏನು ಮಾಡಬೇಕು ಬಿಗ್ ನಂಬರ್ ಪಿ ಆಫ್ ಎಕ್ಸ್ ತೊಗೋಬೇಕು ಲೆಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಯಾವುದಪ್ಪ
3x cube plus 7x. Then g of x is equal to 7 plus 3x. ಚೆಕ್ ವೆದರ್ ಅಂತಂದಾಗ ಜಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತೊಗೋಬೇಕು ಫಸ್ಟಿಗೆ. ಲೆಟ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆ, ದೆನ್ 7 plus 3x is equal to 0. Plus 7 it will become minus 7. 3x, correct? Into 3 it will become divided by x is equal to minus 7 divided by 3. Therefore p of x ಅಂದ್ರೆ ಏನಂತೀಯ minus 7 by 3 is equal to, okay, p of minus 7 by 3 is equal to 3 bracket x cube ಅಂದ್ರೆ ಏನಪ್ಪ minus 7 by 3 whole cube plus 7 in bracket minus 7 divided by 3, correct? This is equal to 3 bracket minus 7 into minus 7 into minus 7 divided by 3 into 3 plus into minus 7 sevens are 49 divided by, okay, this 3 cancel into adike, okay, 3 cancel. This is equal to 7 sevens are 49 sevens are 3 4 3 minus into minus plus into minus divided by 3 3s are minus 49 divided by 3. 9 and 3 LCM 9 3 LCM ಎಷ್ಟಪ್ಪ 9 1s are 3 3s are minus 343 ones are minus 343 minus 49 threes are 147. ಯಾಕೆ 53 ಏನಾಗ್ತಿತ್ತು 150 ಆಗ್ತಿತ್ತು. 3 ಒಂದೊಂದು ಕಮ್ಮಿ ಮಾಡು. 147 कितना आता 147. दोनों माइनस है बोले तो ऐड करो. 43 47 90 ಆಗ್ತದ 90. 1 plus 3 4 minus as it is divided by 90. Okay, p of minus 7 divided by 3, correct? 0 ಬಂತ ಆನ್ಸರ್? No, therefore 0 नहीं आया आंसर. Therefore g of x is not the factor of p of x. g of x है ना, ये इसका फैक्टर नहीं है. क्यों बोले तो आंसर 0 नहीं आया. आंसर 0 आया तो p of x is the factor of g of x. Sorry, g of x is the factor of p of x. Right on.